2 3 ತಿಂಗಳವರೆಗೂ ಈ ಥರ ಯಾವುದಾದ್ರೂ ಒಂದು ಚೆನ್ನಾಗಿ ಏರ್ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ರೆ ಖಂಡಿತ ಹಾಳಾಗಲ್ಲ. ಅದೇ ಫ್ಲೇವರ್ ಇರುತ್ತೆ. ಫಸ್ಟ್ ದಿನ ನೀವು ಹೇಗೆ ಮಾಡಿರ್ತೀರ ಅದೇ ಥರ 2 ತಿಂಗಳ 3 ತಿಂಗಳ ಮೇಲೂ ಸಹ ಅದೇ ಒಂದು ವಾಸನೆ ಅಥವಾ ಸುವಾಸನೆ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಏನಂತ ನೋಡೋಣ ಬನ್ನಿ. ತುಂಬಾ ಒಂದು ಹೆಲ್ದಿಯಾಗಿರುವಂಥ ಒಂದು ಕಷಾಯದ ಪುಡಿ ನಾನು ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ 1 ಬೌಲ್ ಧನಿಯಾ ಕಾಳನ್ನು ತಗೊಂಡಿದ್ದೀನಿ. ಧನಿಯಾ ಅದು ಚೆನ್ನಾಗಿ ಫ್ರೆಶ್ ಇರುವಂಥ ಧನಿಯಾ. ಆಮೇಲೆ ಸೋಂಪು ಆ್ಯಕ್ಚುಲಿ ನನ್ನ ಕಡೆ ಸ್ವಲ್ಪ ಕಡಿಮೆ ಇತ್ತು, 1-1.5-2 ಸ್ಪೂನ್ ಲೆಕ್ಕ ಕಡಿಮೆ ಇತ್ತು. ಅಂದರೆ ಧನಿಯಾದ ಈಕ್ವಲ್ ಕ್ವಾಂಟಿಟಿನೂ ತೊಗೋಬೋದು, ಅಥವಾ ನೀವು 1 ಸ್ಪೂನ್ ಕಡಿಮೆ ಆದರೂ ಏನು ಪ್ರಾಬ್ಲಮ್ ಆಗೋಲ್ಲ. ನನ್ನ ಕಡೆ ಇದ್ದಷ್ಟನ್ನು ನಾನು ಸೋಂಪನ್ನು ತೊಗೊಂಡಿದ್ದೀನಿ. ಆಮೇಲೆ ನೀವು ಅದೇ ನಾನು ಹೇಳಿದಾಗೆ 2 ಒಟ್ಟಿಗೆ ಒಂದೇ ಥರ ಸೇಮ್ ಕ್ವಾಂಟಿಟಿನೂ ತೊಗೋಬೋದು. ಆಮೇಲೆ 1 ಸ್ಪೂನು ಜೀರಿಗೆ ಜಾಸ್ತಿ ಬೇಕಾಗಲ್ಲ, ಯಾಕೆಂದರೆ ಚೆನ್ನಾಗಿ ಅನಿಸಲ್ಲ, ಜೀರಿಗೆದೇ ಸ್ಮೆಲ್ ಬಂದ್ಬಿಡುತ್ತೆ. ಇದು ಬ್ಲ್ಯಾಕ್ ಪೆಪ್ಪರ್ ಅಂದರೆ ಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲ ವೈಟ್ ಇದೇ ಇರುತ್ತೆ. ಅಂದರೆ ಕಾಳುಮೆಣಸಲ್ಲಿ ನಮ್ಮಲ್ಲಿ ಬ್ಲ್ಯಾಕ್ ಯೂಸ್ ಮಾಡೋದು ಕಡಿಮೆ. ಇದು ಮನೆಯಲ್ಲೇ ಮಾಡಿರೋದು ವೈಟ್ ಪೆಪ್ಪರು. ಎಲ್ಲ ಸೇಮ್ ಇರುತ್ತೆ, ಅಂಥದ್ದೇನು ಪ್ರಾಬ್ಲಮ್ ಆಗೋಲ್ಲ. ಇದು ಹಣ್ಣನ್ನು ಸಿಪ್ಪೆ ತೆಗೆದು ತೊಳೆದು ಈ ಥರ ಒಣಗಿಸಿ ಈ ಥರ ಬರುತ್ತೆ ಅದು. ಆಮೇಲೆ 4 ಲವಂಗ, 4 ಏಲಕ್ಕಿ ಫ್ಲೇವರಿಗೆ ಅಂತ. ಜಾಸ್ತಿ ಏನು ಬೇಡ, ಇಷ್ಟೇ ಸಾಕು. ಕಷಾಯ ತುಂಬ ಹೆಲ್ದಿಯಾಗಿ ತುಂಬ ಒಳ್ಳೆಯ ಒಂದು ಡ್ರಿಂಕು ಇದು. ಇದನ್ನೆಲ್ಲ ಒಟ್ಟಿಗೆ ನಾವು ಈ ಥರ ಒಂದು ಹುರ್ಕೊಳ್ಳೋಣ. ಎಣ್ಣೆ ಇಲ್ಲದೇ ಹುರ್ಕೋಬೇಕಾಗುತ್ತೆ. ಡ್ರೈ ರೋಸ್ಟು. ಫಸ್ಟ್ ಕೊತ್ತಂಬರಿನ ಅಂದರೆ ಧನಿಯಾವನ್ನು ಹಾಕ್ಕೊಂಡೆ, ಸೆಕೆಂಡು ಸೋಂಪು, ಆಮೇಲೆ ಬಾಕಿ ಎಲ್ಲ ಸಾಮಾನುಗಳು. ಒಂದು 5-6 ನಿಮಿಷ ಹುರ್ಕೊಂಡ್ರೆ ಸಾಕು. ಅದು ಒಂದು ಸುವಾಸನೆ ಬರೋವರೆಗೂ ಅದರದ್ದು ಫ್ಲೇವರ್ ಏನು ಬರುತ್ತಲ್ವ, ಚೆಂದ ಒಂಥರ ಸ್ಮೆಲ್ಲು, ಅಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ. ನಾವು ಇದನ್ನು ಹಾಲಿನ ಜೊತೆ ನಾವು ಕಷಾಯ ಮಾಡ್ಕೊಂಡು ಕುಡಿಬೋದು. ನಮ್ಮ ಹವ್ಯಕರ ಮನೆಯಲ್ಲಿ ಪ್ರತಿದಿನ ಸಂಜೆಗೆ ಇದು ಇರಲೇಬೇಕು. ಅಂದರೆ ಸಾಮಾನ್ಯವಾಗಿ ಮಧ್ಯಾಹ್ನ 3-3:30 ಟೀ ಕುಡಿದು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ಸಂಜೆ 6 ಗಂಟೆಗೆ ಕೆಲಸ ಮುಗಿಸಿ ಬರ್ತಾರಲ್ವ, ಆವಾಗ ಕಷಾಯನೇ ಕುಡಿಯೋದು ಜಾಸ್ತಿ. ಎಷ್ಟೋ ಮನೆಗಳಲ್ಲಿ ಕಷಾಯ ಕುಡಿತಾರೆ ಈ ಥರದ್ದು. ಇಲ್ಲಾಂದರೆ ಚಹಾ ಕುಡಿಯೋರು ಕಡಿಮೆ, ಸಂಜೆ ಟೈಮ್ನಲ್ಲಿ ಜಾಸ್ತಿ. ಹಾಗಾಗಿ ಈ ಕಷಾಯದ ಪುಡಿನ ಎಲ್ಲರ ಮನೆಯಲ್ಲೂ ಮಾಡಿಟ್ಕೊಂಡಿರ್ತಾರೆ. ಧನಿಯಾ ಹಾಗೆ ನೀವು ಇದನ್ನು ಸಾದಾ ನೀವು ನೀರಿಗೆ ಹಾಕ್ಕೊಂಡು ಬಿಸಿ ನೀರಿಗೆ ಬೆಳಗ್ಗೆನೂ ಕುಡಿಬೋದು ಕುದಿಸಿ, ಯಾಕೆಂದರೆ ಅದು ಎಲ್ಲದೂ ಒಳ್ಳೆಯದು ನೋಡಿ. ಧನಿಯಾನು ಸಹ ಎಸಿಡಿಟಿನ ಕಡಿಮೆ ಮಾಡುತ್ತೆ, ತುಂಬ ಒಳ್ಳೆಯದು. ಆಮೇಲೆ ಸೋಂಪಂತೂ ಡೈಜೆಷನ್ನಿಗೆ ಎಷ್ಟು ಒಳ್ಳೆಯದಲ್ವ. ನಾವು ಹೋಟೆಲ್ಲಿಗೆ ಮನೆಯಲ್ಲೇ ಆಗಿದ್ರು ಊಟ ಆದಮೇಲೆ ಸೋಂಪನ್ನು ಹಾಗೆ ತಿಂತೀವಿ. ಇದು ಡೈಜೆಷನ್ನಿಗೆ ಒಳ್ಳೆಯದು. ಮತ್ತು ನಮ್ಮ ತೂಕವನ್ನು ಒಂದು ಕಂಟ್ರೋಲಲ್ಲಿ ಇಡಲಿಕ್ಕೆ ಸೋಂಪು ತುಂಬಾ ಒಂದು ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಜೀರಿಗೆನೂ ಸಹ ಡೈಜೆಷನ್ನಿಗೆ ತುಂಬ ಒಳ್ಳೆಯದು. ಇವೆಲ್ಲ ಡೈಜೆಷನ್ನು ಮತ್ತು ಎಸಿಡಿಟಿ ಇವೆಲ್ಲದಕ್ಕೂ ಒಳ್ಳೆಯದು ಜೀರಿಗೆ, ಸೋಂಪು, ಧನಿಯಾ. ಇನ್ನೊಂದು, ಈ ಧನಿಯಾ ಏನಿದೆಯಲ್ಲ ಅದು ನಮ್ಮ ಬಾಡಿನ ತುಂಬ ಕೂಲಾಗಿ ಇಡುತ್ತೆ. ಈ ಸೆಕೆಗಾಲದಲ್ಲಂತೂ ತುಂಬಾ ಒಳ್ಳೆಯದು ಯೂಸ್ ಮಾಡೋದ್ರಿಂದ. ಇದು ಬಾಡಿ ಕೂಲ್ ಮಾಡುತ್ತೆ. ಮತ್ತು ಇದೆಲ್ಲ ಒಂದು ಆರ್ಗ್ಯಾನಿಕ್ ಹೋಮ್ ರೆಮಿಡಿ. ಮತ್ತು ನಾವು ಬಹಳಷ್ಟು ಉಪಯೋಗಗಳನ್ನು ಇದರಿಂದ ಪಡೆಯಬಹುದು. ಮತ್ತು ಇಲಾಯ್ಚಿನೂ ಅಷ್ಟೇ ತುಂಬ ಒಳ್ಳೆಯದು, ಫ್ಲೇವರಿಗಂತೂ ತುಂಬ ಒಳ್ಳೆಯದಲ್ವ. ಮತ್ತು ಒಳ್ಳೊಳ್ಳೆ ಗುಣಗಳಿವೆ ಇವುಗಳಲ್ಲಿ. ನಾವು ಇವುಗಳನ್ನೆಲ್ಲ ಹಾಕಿದಾಗ ಕಾಳುಮೆಣಸನ್ನು ಯಾಕೆ ಹಾಕಬೇಕು ಅಂತ ಹೇಳ್ತೀರಾ, ಅದು ಟೇಸ್ಟ್ ಕೊಡುತ್ತೆ. ಚಳಿಗಾಲದಲ್ಲಿ ಇವು ತುಂಬ ಒಳ್ಳೆಯದು, ಬೇಸಿಗೆಯಲ್ಲಿ ಕಡಿಮೆ ಯೂಸ್ ಮಾಡೋದು ಒಳ್ಳೆಯದು. ಯಾಕೆಂತಂದರೆ ಹೀಟ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನೆಲ್ಲ ಹಾಕಿದಾಗ ಬ್ಯಾಲೆನ್ಸ್ ಮಾಡುತ್ತೆ. ಒಂದು 8-10 ಕಾಳುಮೆಣಸನ್ನು ಹಾಕಿದರೆ ಏನು ದೊಡ್ಡ ಪ್ರಾಬ್ಲಮ್ ಆಗೋಲ್ಲ. ಲವಂಗನೂ ಅಷ್ಟೇ ಜಾಸ್ತಿ ಹಾಕೋದು ಬೇಕಾಗಲ್ಲ, ಫ್ಲೇವರಿಗೆ ಅಂತ. ನಾನು ಎಲ್ಲ ಹುರಿದು ಅದನ್ನು ಚೆನ್ನಾಗಿ ತಣ್ಣಗಾದಮೇಲೆ ಈ ಥರ ಮಿಕ್ಸರ್ ಜಾರಲ್ಲಿ ಪೌಡ್ರ್ ಮಾಡಿಕೊಂಡೆ. ತಣ್ಣಗಾಗಬೇಕು, ಆಮೇಲೆ ಪೌಡ್ರ್ ಮಾಡಬೇಕಾಗುತ್ತೆ. ಪೌಡ್ರ್ ಮಾಡಿ ನಾನು ಎರಡು ಸರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಹಾಕಿ 2 ಸರಿ ಈ ಥರ ಮಿಕ್ಸರಲ್ಲಿ ಸಣ್ಣದಾಗಿ ಪೌಡ್ರ್ ಮಾಡಿಕೊಂಡು ಯಾವ ಪಾತ್ರದಲ್ಲಿ ಹುರ್ಕೊಂಡಿದ್ನಲ್ಲ ಅದನ್ನೇ ತೆಗೆದಿಟ್ಟಿದ್ದೀನಿ. ಒಳ್ಳೆಯದು, ಒಂದು ಜೀರ್ಣಶಕ್ತಿ ಇರುವಂಥ ಒಂದು ಕಷಾಯದ ಪುಡಿ ಫ್ರೆಂಡ್ಸ್. ಇದು ನೀರಲ್ಲಿ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ, ನೀರಿಗೆ ಹಾಕಿ ಬಾಯ್ಲ್ ಮಾಡಿ ಬೆಳಗ್ಗೆನೂ ಕುಡಿಬೋದು. ಅದು ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ಹೆಲ್ತು ಒಳ್ಳೆಯ ಒಂದು ಹೆಲ್ತಿಗೆ ಬೆನಿಫಿಟ್ ಕೊಡುತ್ತೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿ ಪೌಡ್ರಾಗಿದೆ. ಅದು ಅಲ್ಲದೆ ಮತ್ತು ಡೈಜೆಷನ್ನಿಗೆ ಒಳ್ಳೆಯದು. ನಮ್ಮ ತೂಕವನ್ನು ಕಂಟ್ರೋಲಲ್ಲಿ ಇಡುತ್ತೆ ಅಂತಲೂ, ವೇಟ್ ಕಂಟ್ರೋಲಲ್ಲಿ ಇರುತ್ತೆ ಅಂತಲೂ ಹೇಳ್ತಾರೆ. ಇದು ನಮ್ಮ ಹಳೆ ಕಾಲದವರು ಮಾಡಿಟ್ಟಿರುವಂಥ ಒಂದು ರೆಮಿಡಿ. ನಮ್ಮ ಹವ್ಯಕರ ಮನೆಯಲ್ಲಂತೂ ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಸಂಜೆ ಟೈಮ್ನಲ್ಲಿ ಇದರದ್ದು ಕಷಾಯ ಕುಡಿದಿಲ್ಲ ಅಂದರೆ ಏನೋ ಒಂದು ಮಿಸ್ಸಿಂಗ್ ಅನಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಯಾವುದಾದ್ರೂ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಎಷ್ಟು ದಿನ ಆದರೂ ಯೂಸ್ ಮಾಡ್ಬೋದು.
ಏನೂ ಹಾಳಾಗಲ್ಲ ಗೊತ್ತಾ ಏರ್ಟೈಟ್ ಡಬ್ಬದಲ್ಲಿ. ನಾನು ನಾಳೆ ಇದರದ್ದೇ ಕಷಾಯ ಮಾಡಿ ತೋರಿಸ್ತೀನಿ. ಬೆಲ್ಲ ಹಾಕಿ ತೋರಿಸ್ತೀನಿ, ಇಲ್ಲ ಸಕ್ಕರೆನ ಯಾವುದಾದ್ರೂ ಅಥವಾ ಎರಡನ್ನೂ ಮಾಡಿ ತೋರಿಸ್ತೀನಿ. ನೀವು ಕರೆಕ್ಟಾಗಿ ಈ ವಿಡಿಯೋನ ಫುಲ್ ನೋಡಿ. ನೀವು ಈ ಥರ ಒಂದು ಕಷಾಯದ ಪುಡಿನ ಮಾಡಿಟ್ಕೊಂಡ್ರೆ 2 ತಿಂಗಳ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.